ಹಾರ್ಶ್ ರಿಯಾಲಿಟಿ ಅಲ್ಲ. ನೀವು ಇನ್ ಕೇಸ್ ಪೇರೆಂಟ್ಸ್ ಮಗು ಆಗಿದ್ರೆ, ಸೊ ಮಗುಗೆ ಎಷ್ಟು ಬೇಕೋ ಅಷ್ಟೇ ಪ್ರಿವಿಲೇಜ್ ಕೊಡಿ, ಜಾಸ್ತಿ ಪ್ರಿವಿಲೇಜ್ ಕೊಡ್ಬೇಡಿ. ಯಾಕಂದ್ರೆ ನೀವು ಎಲ್ಲಾ ಸ್ಯಾಕ್ರಿಫೈಸ್ ಮಾಡಿ ಆ ಮಗುಗೆ ಒಳ್ಳೆ ಫ್ಯೂಚರ್ ಕೊಡ್ಬೇಕು, ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ಎಲ್ಲಾ ಮಾಡ್ತೀರಾ, ಆಯ್ತಾ? ಅಬ್ಸಲ್ಯೂಟ್ಲಿ ಫೈನ್, ಹ್ಯಾಟ್ಸ್ ಆಫ್ ಟು ಯು. ಬಟ್ ನೀವು ಸ್ಯಾಕ್ರಿಫೈಸ್ ಮಾಡಿರೋದನ್ನ ಆ ಮಗು ರೆಸ್ಪೆಕ್ಟ್ ಮಾಡ್ಬೇಕು, ಅಥವಾ ಆ ಮಕ್ಕಳು ಇನ್ ಫ್ಯೂಚರ್ 10 ವರ್ಷನೋ 20 ವರ್ಷನೋ ಆದಾಗ ಅವ್ರು ನಿಮಗೆ ರೆಸ್ಪೆಕ್ಟ್ ಮಾಡ್ಬೇಕು. ಅವ್ರು ರೆಸ್ಪೆಕ್ಟ್ ಮಾಡ್ಬೇಕು ಅಂದ್ರೆ ಏನ್ ಗೊತ್ತಾ? ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಎಜುಕೇಶನ್, ಇಟ್ಸ್ ಅಬೌಟ್ ಮ್ಯಾನರ್ಸ್. ಆ ಕಾಮನ್ ಸೆನ್ಸ್ ಬೆಳೆದಿರ್ಬೇಕು ಅವ್ರಿಗೆ. ಅಂದ್ರೆ ನಮ್ ತಂದೆ ತಾಯಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅಪ್ಪ ಅಮ್ಮಂಗೆ ಒಳ್ಳೆ ಮಗನಾಗಿರ್ಬೇಕು, ಒಳ್ಳೆ ಮಗಳಾಗಿರ್ಬೇಕು, ಇಲ್ಲ ದೇಶಕ್ಕೆ ಒಳ್ಳೆ ಪ್ರಜೆ ಆಗಿರ್ಬೇಕು. ಸೊ ಹಾಗಾಗಿ ನೀವು ತುಂಬಾ ಸ್ಯಾಕ್ರಿಫೈಸ್ ಮಾಡಿ ಏನೋ ಎಲ್ಲಾ ಸೇವ್ ಮಾಡಿ ಮಕ್ಳಿಗೆ ಆಸ್ತಿ ಮಾಡೋದ್ರೆ ಲಾಸ್ಟಿಗೆ ಅವರೇ ಜಗಳ ಆಡ್ತಾರೆ ಆಸ್ತಿಗೆ. ನಮ್ಮ ಅಪ್ಪಂದು ಇಷ್ಟ ಆಸ್ತಿ ಇದೆ, ನಮ್ಮ ಅಮ್ಮಂದು ಇಷ್ಟ ಆಸ್ತಿ ಇದೆ, ಗೋಲ್ಡ್ ಇದೆ, ಸೈಟ್ ಇದೆ, ಮನೆ ಇದೆ ಅಂತ ಹೇಳ್ಬಿಟ್ಟು. ಸೊ ಏನಾಗತ್ತೆ, ನೀವು ಮಾಡೋದು ಆಸ್ತಿ, ಆಯ್ತಾ? ಫಸ್ಟ್ ತಪ್ಪು ನಿಮ್ದು. ನೀವೆಲ್ಲಾ ಸ್ಯಾಕ್ರಿಫೈಸ್ ಮಾಡಿ ಮಾಡಿ ಎಲ್ಲ ಕಿತ್ತಾಡ್ತಾರೆ ಆಸ್ತಿಗೆ. ಬೇಕಾಯ್ತು ನಿಮಗೆ. ಸೊ ಹಾಗಾಗಿ ಎಷ್ಟು ಬೇಕು ಅಷ್ಟೇ ಅಸೆಟ್ಸ್ ಮಾಡಿ, ಅವರಿಗೆ ಸ್ವಲ್ಪ ಏನಂತಾರಲ್ಲ ಪ್ರಿವಿಲೇಜ್ ಕಮ್ಮಿ ಇಟ್ಟೇ ಬೆಳೆಸಿ, ಅಂದ್ರೆ ಒಂದು ಹದಬಸ್ತಲ್ಲಿ ಬೆಳೆಸಿ, ಆಯ್ತಾ? ಸುಮ್ನೆ ಎಲ್ಲ ಇದೆ, ನನ್ ಮಕ್ಳಿಗೆ ಕಷ್ಟ ಬರಬಾರ್ದು ಅಂತ ಎಲ್ಲಾ ಮಾಡಿ ಲಾಸ್ಟಿಗೆ ನಿಮಗೆ ಬ್ಯಾಕ್ ಫೈರ್ ಮಾಡಬಾರ್ದು, ಆಯ್ತಾ? ಸೊ ಮಕ್ಳ ಮೇಲೆ ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವ ಎಲ್ಲ ಇರ್ಲಿ, ಬಟ್ ಅಂಧ ಅಭಿಮಾನ, ಬ್ಲೈಂಡ್ ಲವ್ ಬೇಡ, ಆಯ್ತಾ? ಆಸ್ತಿ ಮಾಡೋ ವಿಷಯದಲ್ಲೂ ಅಷ್ಟೇ, ಎಷ್ಟ್ ಬೇಕು ಅಷ್ಟೇ ಮಾಡಿ, ನಿಮಗೆ ಒಳ್ಳೇದು.